ಕ್ಷೇತ್ರದೊಡೆಯ ಹಿರಿಯ ಲಿಂಗೈಕ್ಯ ತೋಂಟದಾರ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರನ್ನ ಸ್ಮರಿಸಿಕೊಳ್ಳುತ್ತಾ ಈ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೆ ದರ್ಶನಾಶೀರ್ವಾದ ದಯಪಾಲಿಸಲು ಆಗಮಿಸಿದಂತಹ ಪರಮಪೂಜ್ಯ ಡಾಕ್ಟರ್ ಪಂಡಿತಾರಾಧ್ಯ ಮಹಾಸ್ವಾಮೀಜಿಯವರ ಅಡಿದಾವರಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಭಗವಂತನದೇ ಸ್ವಲ್ಪ ಚಲೋ ಇದ್ದಿತ್ತಂತಂದರೆ ನಮ್ಮ ಜೊತೆಗೆ ಇಷ್ಟೊತ್ತಿಗೆ 2-3 ಮಾರಿ ಮುಖ್ಯಮಂತ್ರಿಗಳಾಗಿ ಸಾಹೇಬ್ರಿಡ್ತಾಯಿದ್ರು. ಎಸ್.ಎಂ. ಕೃಷ್ಣ ಸರ್ಕಾರ ಆದಮೇಲೆ ಮುಖ್ಯಮಂತ್ರಿಗಳ ಹೆಸರಿಗೆ ಓಡಿದ್ದು ಯಾವುದಪ್ಪ ಅಂತಂತಂದರೆ ಎಚ್ ಕೆ ಪಾಟೀಲ್ ಸಾಹೇಬ್ರದೇ. ಒಂದಿಷ್ಟು ಯೋಗ ತಡವಾಗಿ ಬರಬಹುದೇನಂತಹ ಅಪೇಕ್ಷೆಯನ್ನು ಎಚ್ ಕೆ ಪಾಟೀಲ್ರವರಲ್ಲಿ ಜೊತೆಯಲ್ಲಿ ಇದ್ಕೊಂಡು ತಿಳಿಸ್ತಾ, ಎಚ್ ಕೆ ಪಾಟೀಲ್ರವರಲ್ಲಿ, ಡಿ ಆರ್ ಪಾಟೀಲ್ರವರಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸಮುದಾಯವನ್ನು ಸಮರ್ಥವಾಗಿ ಸಂಘಟಿಸುತ್ತಿರುವಂತಹ ನಿಗಮದ ಅಧ್ಯಕ್ಷರಾಗಿರುವ ರವಿಕುಮಾರ್ ಅವರಲ್ಲಿ, ನಮ್ಮ ಉತ್ತರ ಕರ್ನಾಟಕದ ಶ್ರೀಮಠದ ಸಶಕ್ತ ಕಾರ್ಯಪಡೆಯನ್ನು ತಯಾರು ಮಾಡ್ತಿರುವಂತಹ ಹಾವೇರಿ ಜಿಲ್ಲಾಧ್ಯಕ್ಷರಾಗಿರುವ ರವಿ ಪೂಜಾರ್ ಅವರಲ್ಲಿ, ಬಹಳ ಮಾರ್ಮಿಕವಾಗಿ ಈ ವೇದಿಕೆಗೆ ಘನತೆಯನ್ನು ಹೆಚ್ಚಿಸಿದಂತಹ ಉಪನ್ಯಾಸವನ್ನು ಕೊಟ್ಟ ಸಿದ್ದು ಯಾಪಲ್ ರವಿ ಅವರಲ್ಲಿ, ನಮ್ಮ ಕಾರ್ಯಕರ್ತರು ಹಾಕ್ಬಿಟ್ಟಾರೆ ಯಾರ ಹೆಸರು ಹೇಳೋದು ಬೇಡ ಎಲ್ಲರಲ್ಲಿ ಅಂತ ನನಗೆ. ಅದಕ್ಕೆ ಈ ಸಮಾರಂಭವನ್ನು ಆಯೋಜಿಸಿರುವಂತಹ ಎಲ್ಲ ಸದ್ಭಕ್ತ ಮುಖಂಡರಲ್ಲಿ, ಪೂಜ್ಯನೆಯ ಈ ವೇದಿಕೆಯ ಮುಂಭಾಗದಲ್ಲಿ ಕೂತಿರುವಂತಹ ಎಲ್ಲ ಅರಗುರು ಚರಮೂರ್ತಿಗಳಲ್ಲಿ, ಸದ್ಭಕ್ತರಲ್ಲಿ ಶರಣು ಶರಣಾರ್ಥಿಗಳು. ಈ ಸಿದ್ದರಾಮೇಶ್ವರ ಜಯಂತಿಯಲ್ಲಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ. ನಮ್ಮೆಲ್ಲರ ಆದರ್ಶ ರೂಪಿಗಳಾಗಿರುವಂತಹ ಪೂಜ್ಯರ ಒಂದು ವಾಗ್ಝರಿಗಳನ್ನು ನಾವೆಲ್ಲ ಆಲಿಸೋಣ. ಬಹಳ ಸಂಕ್ಷಿಪ್ತ ಸಮಯದಲ್ಲಿ ನಿಮ್ಮೊಂದಿಗೆ ನನ್ನ ವಿಚಾರ ಮಂಡನೆಯನ್ನು ಮುಗಿಸುವ ಪ್ರಯತ್ನ ಮಾಡ್ತೇನೆ. ಸಿದ್ದರಾಮೇಶ್ವರರು ಅಂತಂತಂದರೆ ಶ್ರಮಿಕ ವರ್ಗದವರಿಗೆ ಒಂದು ದರ್ಪಣ ಇದ್ದ ಹಾಗೆ. ಬದುಕು ಹೇಗೆ ಕಟ್ಟಿಕೊಳ್ಳಬೇಕು, ಹೇಗೆ ಪರಿವರ್ತನೆಯನ್ನು ಮಾಡಿಕೊಳ್ಬೇಕು, ಹೇಗೆ ಮೌಲ್ಯ ಸಂಪ್ರದಾಯಗಳ ಕಡೆಗೆ ಬಂದು ವೈದಿಕ ರಹಿತ ವೈಚಾರಿಕ ಯುಕ್ತ ವೈಜ್ಞಾನಿಕ ಧರ್ಮವನ್ನು ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಉತ್ತಮ ನಿದರ್ಶನ ಅಂತಂತಂದರೆ ಅದು ಕರ್ಮಯೋಗಿ, ಕಾಯಕಯೋಗಿ, ಶಿವಯೋಗಿ ಸಿದ್ದರಾಮೇಶ್ವರರನ್ನ ವಿರೋಧಾಭಾಸವಾಗಿ 2 ರೀತಿಯಾಗಿ ನಾವು ಕಾಣಬಹುದು. ಈ ಪದವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ವಿರೋಧಾಭಾಸವಾಗಿ ಯಾವುದು ಹೌದೋ ಅದು ಅಲ್ಲ, ಯಾವುದು ಅಲ್ಲನೋ ಅದು ಹೌದು ಅಂತೇಳಿ. ಅರ್ಥಾತ್ ಪ್ರಭುದೇವರು ಅನುಸಂಧಾನ ಪೂರ್ವದಲ್ಲಿ ಸಿದ್ದರಾಮೇಶ್ವರರು ಈ ಜಗತ್ತಿಗೆ ಒಬ್ಬ ಪವಾಡ ಪುರುಷ ಅಂತೇಳಿ, ಕವಿಗಳ, ಕಾವ್ಯ ರಚನೆಕಾರರ, ಜನಸಾಮಾನ್ಯರ ದೃಷ್ಟಿಯಲ್ಲಿ ಅವತ್ತಿನ ಕಾಲಕ್ಕೆ ಸಿದ್ದರಾಮೇಶ್ವರರು ಒಬ್ಬ ಪವಾಡ ಪುರುಷರು. ಸ್ವತಃ ಸಿದ್ದರಾಮೇಶ್ವರರ ವಚನಗಳನ್ನು ಅಭ್ಯಾಸವನ್ನು ಮಾಡಿದರೆ, ವಚನಗಳನ್ನು ಅರ್ಥೈಸಿಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಸಿದ್ದರಾಮೇಶ್ವರರು ಪವಾಡ ಪುರುಷರಲ್ಲ, ಪ್ರಗತಿಪರ, ಸಮನ್ವಯ, ಪರಿವರ್ತನಾ ಪುರುಷರು ಅಂತೇಳಿ ಸಿದ್ದರಾಮೇಶ್ವರರ ವಚನಗಳಲ್ಲಿ ಕಾಣಿಸುತ್ತೆ. ಈ ವಿಚಾರವಾಗಿ
ಇಂದು ಅನೇಕ ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಒಂದು ವಚನದ ಸಾಲು ಬಹಳ ಸರಳ ಇದೆ. ಒಬ್ಬರ ಮನೆಯ ಘಾತವ ಮಾಡಿ ಒಬ್ಬರ ಮನವನ್ನೊಯ್ಯಿಸಿ ಗಂಗೆಯಲ್ಲಿ ಮುಳುಗಿದಡೇನಯ್ಯ, ಗಂಗೆಯ ತಡದಲ್ಲಿದ್ದ ಚಂದ್ರನ ಕಳಂಕ ಹೋಗದನ್ನಕ್ಕರ. ಒಬ್ಬರ ಮನವನ್ನೊಯ್ಯಿಸದೆ ಒಬ್ಬರ ಮನವಘಾತವ ಮಾಡದೆ ಇರ್ಪನು ಪರಮ ಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ. ಇವತ್ತು ನಾವು ಬಹಳ ಜನ ಗಂಗೆಯಲ್ಲಿ ಮುಳುಗಿ ಬಂದಾಕ್ಷಣವೇ ಪಾಪಗಳು ಕಳೀತವೆ ಅಂತ ಭಾವಿಸ್ತವೆ. ಒಬ್ಬ ಗುರು 10 ಶಿಷ್ಯರಿಗೆ ಪಾಠ ಮಾಡುವ ಸಂದರ್ಭದಲ್ಲಿ ಶಿಷ್ಯರು ಈ ನಂಬಿಕೆಯನ್ನು ಹಿಡ್ಕೊಂಡು ಗಂಗೆಯಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಿಕೊಂಡು ಪಾಪವನ್ನು ಕಳ್ಕೊಂಡು ಬರ್ತೀವಿ ಅಂತ ಹೋಗ್ತಾರೆ. ಗುರುಗಳು ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ಜೊತೆಯಲ್ಲಿ ಆಶ್ರಮದಲ್ಲಿ ಬೆಳೆದಿರುವಂತಹ ಒಂದು ಹಾಗಲಕಾಯಿನ ತೆಗೆದುಕೊಂಡು ಹೋಗಿ ಅದಕ್ಕೂ ಸ್ನಾನ ಮಾಡಿಸ್ಕೊಂಡು ಬಂದುಬಿಡ್ರಿ ಅಂತ ಹೇಳ್ತಾರೆ. ಹೋಗ್ತಾರೆ, ಸ್ನಾನ ಮಾಡಿಸ್ಕೊಳ್ತಾರೆ, ದರ್ಶನ ಮಾಡ್ಕೊಳ್ತಾರೆ, ಬರ್ತಾರೆ. ಶಿಷ್ಯರಿಗೆ ಗುರುಗಳು ಕೇಳ್ತಾರೆ, ದರ್ಶನ ಆಯ್ತಾ ಅಂತೇಳಿ. ಸ್ನಾನ ದರ್ಶನ ಭಾಳ ಚಲೋ ಆಯ್ತು ಗುರುಗಳೇ, ನಮ್ಮೆಲ್ಲ ಪಾಪ ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ನಿಮ್ಮ ಸಂಗಡ ಹಾಗಲಕಾಯಿ ತೊಗೊಂಡೋಗಿದ್ರಲ್ಲ ಅದಕ್ಕೂ ಕೂಡ ಗಂಗಾ ಸ್ನಾನ ಮಾಡಿಸಿದ್ರಲ್ಲ ಅಂತ ಕೇಳ್ತಾರೆ. ಹೌದು ಗುರುಗಳೇ ಮಾಡಿಸಿದ್ದೀವಿ ಅಂತ ಹೇಳ್ತಾರೆ. ಮತ್ತು ಅದನ್ನು ಸ್ವೀಕಾರ ಮಾಡಿರಿ ಅಂತ ಹೇಳ್ತಾರೆ. ಆಗ ಶಿಷ್ಯರು ಹೇಳ್ತಾರೆ, ಗುರುಗಳೇ ಭಾಳ ಕಹಿ ಇದೆ ರೀ, ಇದನ್ನು ತಿನ್ನಲಿಕ್ಕಾಗೋಲ್ಲ ಅಂತ ಹೇಳ್ತಾರೆ. ಅಲ್ಲಪ್ಪ, ನೀನು ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ಪಾಪ ಕಳ್ಕೊಂಡು ಅಂತಂದರೆ ಮತ್ತು ಹಾಗಲಕಾಯಿ ಕಹಿ ಹೋಗ್ಬೇಕಲ್ಲ, ಮತ್ತು ಅದು ಸ್ನಾನ ಮಾಡ್ಕೊಂಡು ಬಂದಿತ್ತಲ್ಲ ಅಂತ ಕೇಳ್ತಾರೆ. ಅರ್ಥಾತ್ ಯಾವುದಾದ್ರೂ ಪವಿತ್ರವಾಗಿರುವಂತಹ ಭಾವನೆ ಹಿಡ್ಕೊಂಡು ಯಾವುದೇ ನದಿಗಳಲ್ಲಿ ನಾವು ಸ್ನಾನ ಮಾಡಿದ ತಕ್ಷಣವೇ ಪಾಪ ಕಳೆಯಲ್ಲ. ಪಾಪ ಕಳೆಯೋದಕ್ಕೆ ಒಂದು ಮೈಲಿಗಲ್ಲ ಆಗಬೇಕು. ಒಂದು ಪವಿತ್ರ ನದಿ ಹೋಗಿದ್ದೀವಿ, ಸ್ನಾನ ಮಾಡ್ಕೊಂಡು ಬಂದಿವಿ, ಇಂದಿನಿಂದ ನಾವು ಪಾಪವನ್ನು ಮಾಡಬಾರ್ದು. ಸಿದ್ದರಾಮೇಶ್ವರ ಹೇಳ್ತಾರೆ, ಪುಣ್ಯದ ಕೆಲಸ ಮಾಡಬೇಕು ನೀವೆಲ್ಲ ಅಂತೇಳಿ. ಪುಣ್ಯದ ಕೆಲಸ ಅಂದ್ರೆ ಏನ್ರಿ? ದಾನ ಮಾಡು, ಧರ್ಮ ಮಾಡು, ಗುಡಿ ಗುಂಡಾರಗಳನ್ನು ಕಟ್ಟಿಸು, ಅನ್ನಛತ್ರಗಳನ್ನು ಕಟ್ಟಿಸು, ಅರವಂಟಿಕೆಗಳನ್ನು ನಿರ್ಮಾಣ ಮಾಡು ಅಂತಿರಲ್ಲ. ಮತ್ತು ಅವತ್ತೇ ದುಡ್ದು ಅವತ್ತೇ ಬದುಕಬೇಕಲ್ಲ. ಒಬ್ಬ ಕೂಲಿ ಕಾರ್ಮಿಕ, ಅವನಿಗೆ ಅವನೇ ಬದುಕೋದು ಕಷ್ಟ ಐತಿ, ಅವನಲ್ಲಿ ದಾನ ಧರ್ಮ ಮಾಡೋಕೆ ಹೋಗ್ತಾನೆ, ಮತ್ತವ ಪುಣ್ಯದ ಕೆಲಸ ಮಾಡೋಕ್ಕಾಗಲ್ಲೇನು? ಅದಕ್ಕೆ ಸಿದ್ದರಾಮೇಶ್ವರ ಹೇಳ್ತಾರೆ, ಪಾಪವ ಮಾಡದಿರ್ಪುದೇ ಪುಣ್ಯ. ಎಷ್ಟು ಸರಳ ಐತೆ ನೋಡ್ರಿ. ನೀವು ಪುಣ್ಯದ ಕೆಲಸ ಮಾಡಬೇಕು ಅಂತಂತಂದರೆ ನೀನು ಹೋಗ್ಬಿಟ್ಟು ಯಾವುದೋ ದಾನ ಧರ್ಮ ಅದು ಮತ್ತೊಂದು ಮಗದೊಂದು ಮಾಡೋದಲ್ಲಪ್ಪ. ಪಾಪವ ಮಾಡದಿರ್ಪುದೇ ಪುಣ್ಯ. ನೀನೊಬ್ಬರ ಮನವನ್ನು ನೋಯಿಸದೆ, ಒಬ್ಬರ ಮನೆಯನ್ನು ಹಾಳು ಮಾಡದೆ ಬದುಕನ್ನು ನಡೆಸ್ಕೊಂಡಂತಂದರೆ ನಿನಗಿಂತ ಪರಮ ಪಾವನ ಇನ್ಯಾರೂ ಇಲ್ಲ ಅಂತ ಹೇಳ್ತಾರೆ. ನಾವು ಪವಾಡ ಪುರುಷ ಸಿದ್ದರಾಮರನ್ನು ನಾವು ಅನುಯಾಯಿಗಳಾಗಿ ಅದನ್ನು ಅಳವಡಿಸ್ಕೊಳ್ಳೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಒಬ್ಬ ವಚನಕಾರ ಸಿದ್ದರಾಮೇಶ್ವರನ್ನ ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ ಅಳವಡಿಸಿಕೊಳ್ಬೋದು. ಅದಕ್ಕೆ ನೀವು ಪ್ರತಿಯೊಬ್ಬರ ಮನೆಯಲ್ಲಿ ಯಾರು ಸಿದ್ದರಾಮೇಶ್ವರ ಅನುಯಾಯಿಗಳಿದ್ರಲ್ಲ, ನಿಮ್ಮ ಮನೆಯಲ್ಲಿ ನಿಜವಾಗಲೂ ನೀವು ಅನುಯಾಯಿಗಳಾಗಿದ್ದರೆ ಒಂದು ವಚನ ಗ್ರಂಥವನ್ನು ನಿಮ್ಮ ಮನೆಯಲ್ಲಿ ಕಡ್ಡಾಯವಾಗಿ ಇಟ್ಕೊಳ್ಬೇಕು. ಆ ವಚನಗಳನ್ನು ಓದುವಂತಹ ಪ್ರಯತ್ನವನ್ನು ಮಾಡಬೇಕು, ವಾಚನವನ್ನು ಮಾಡಬೇಕು, ಓದಿ ಅರ್ಥೈಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು, ವಾಚನ ಮಾಡಿದಂಥ ಪಚನ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಯಾವಾಗ ಶರಣರು ನಮಗೆ ಅರ್ಥ ಆಗ್ತಾರೆ, ಆವಾಗ ನಮ್ಮೊಳಗೊಬ್ಬ ಶರಣ ಜನನ ಆಗ್ತಾನೆ. ನಾವು ಶರಣರಾಗಬೇಕು ಅಂತಂತಂದರೆ ಶರಣರ ವಿಚಾರಗಳನ್ನು ಅರ್ಥೈಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ನಾವು HK ಪಾಟೀಲ್ರವರ ವಿಚಾರವನ್ನು ಅನುಮೋದಿಸುತ್ತಾ, ಅವ್ರ ವಿಚಾರಗಳಂತ ಅನುಮೋದಿಸ್ತಾ ಸಿದ್ದರಾಮೇಶ್ವರ ಒಂದು ಸಣ್ಣ ಒಂದು ವಚನ ಹೇಳ್ತಾರೆ. ಒಂದೇ ಸಾಲಲ್ಲಿ ಹೇಳ್ತೀನಿ, ಅದನ್ನು ಪೂರ್ಣ ಹೇಳಲಿಕ್ಕೆ ಹೋಗಲ್ಲ. ದೀಪದಂತಿಹ ಜನ್ಮ
ಬಂದುದು ತಿಳಿಯಬಾರದು, ಬಂದು ಊಹುದು ತಿಳಿಯಬಾರದು ಅಂತೇಳಿ. ಈ ವಚನದ ಪೂರ್ವದಲ್ಲಿ ಸುಮ್ಮನೆ ಒಂದು ಸಿಂಹಾವಲೋಕನ ಮಾಡೋಣ. ಆದಿ ಮಾನವನಿಂದ ಹಿಡಿದು ಆಧುನಿಕ ಮಾನವರಿಗೆ ಬೋವಿ ಸಮುದಾಯದ ಕೊಡುಗೆ ಬಹಳ ದೊಡ್ಡದೈತಿ. ಯಾಕಂತಂದರೆ ಕಟ್ಟುವ ಕೆಲಸ ಮಾಡಿದವರು ಯಾರು? ಬೋವಿ ಸಮಾಜದವರು. ಈ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಅರಮನೆಗಳನ್ನು ಕಟ್ಟಿದವರು ಯಾರು? ದೊಡ್ಡ ದೊಡ್ಡ ದೇವಾಲಯಗಳನ್ನು ಕಟ್ಟಿದವರು ಯಾರು? ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿದವರು ಯಾರು? ಜಗತ್ತಿಗೆ ಮಹಲ್ಗಳ ಪರಿಚಯ ಮಾಡಿದವರು ಯಾರು? ನಗರಗಳನ್ನು ನಿರ್ಮಾಣ ಮಾಡಿದವರು ಯಾರು? ಯಾರಿಗೆ ಮನೆ ಇಲ್ಲ? ಹಿಂಗೆ ನಗರವನ್ನು ಕಟ್ಟಿದ ಪೂರ್ವದಲ್ಲಿ ಆದಿ ಮಾನವದಿಂದ ಆಧುನಿಕ ಮಾನವ ನಿಮ್ದು ಕೊಡುಗೆ ಐತಿ. ಆದಿ ಮಾನವ ಅಂತ ತಗೊಳ್ರಿ, ಒಂದು ಜೀವಿ. ಜಗತ್ತಿನ ಯಾವುದೇ ಜೀವ ಜಂತು, ಪಶು ಪಕ್ಷಿ, ಕ್ರಿಮಿ ಕೀಟಗಳನ್ನು ನೋಡ್ರಿ. ಆಕಾಶದಲ್ಲಿ ಪಕ್ಷಿಗಳು ಹೋದರೆ ಹಿಂಡಿಂಡಿಂಡಿಂಡು ಹೋಗ್ತವೆ, ಹೌದಲ್ಲ? ಆ ಪಕ್ಷಿಗಳು ಹೆಂಗೆ ಹೋಗ್ತವೆ? ಹಿಂಡಿಂಡಿಂಡು ಹೋಗ್ತವೆ. ನೀವು ಕಾಡಲ್ಲಿ ಪ್ರಾಣಿಗಳೇ ನೋಡ್ರಿ, ಬಹಳ ದೊಡ್ಡ ಪ್ರಾಣಿ, ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಆನೆಯ ಹಿಂಡು ಬಂತು ಅಂತಲೂ ಕೂಡ ನಾವು ಹೇಳ್ತೀವಿ, ಹೌದಲ್ಲ? ಜಿಂಕೆಯ ಗುಂಪು, ಆನೆಯ ಹಿಂಡು, ಸಿಂಹಗಳ ಹಿಂಡು ಅಂತ ಹೇಳ್ತಿಲ್ಲ. ಅರ್ಥಾತ್ ಪಶು ಪಕ್ಷಿಗಳು ಕೂಡ ಗುಂಪನ್ನು ಕಟ್ಕೊಂಡು ಬದುಕನ್ನು ನಡೆಸ್ತವೆ. ಕ್ರಿಮಿ ಕೀಟಗಳು, ಇರುವೆ ನೋಡ್ರಿ, ಒಂದು ಸಕ್ಕರೆ ಇಡ್ರಿ, ಒಂದು ಇರುವೆ ಬಂದು ತಿಂದ್ಕೊಂಡು ಹೋಗುತ್ತೇನ? ಎಲ್ಲ ಕರ್ಕೊಂಬರುತ್ತೆ. ಅದಕ್ಕೆ ಶರಣರ ಭಾಷೆಯಲ್ಲಿ ಹೇಳ್ತಾರೆ, ಕಾಗೆಯೊಂದಗಳ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲ, ಕೋಳಿಯೊಂದು ಕುಟುಕವ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲ ಅಂತೇಳಿ. ಕುಲ ಬಳಗ ಎಲ್ಲ ಕಟ್ಕೊಂಡಂಥವ್ರು ಜೀವಿಗಳು. ಜೀವಿ ಅಂತಂತಂದರೆ ಯಾವುದೇ ಜೀವಿಗಳದು, ಮನುಷ್ಯ ಆಗಲಿ ಯಾವುದೇ ಜೀವಿಗಳು, ಜೀವಿ ಅಂತಂದರೆ ಅದು ಸಂಘ ಜೀವಿ ಅಂತೇಳಿ. ಸಂಘ ಬಿಟ್ಟಿರ್ಲಿಕ್ಕೆ ಅದು ಇಚ್ಛೆ ಪಡೋದಿಲ್ಲ. ಸಂಘ ಅಂತಂದರೆ ಸಂಘಟನೆ ಅಂತೇಳಿ. ಜೀವ ಇರತ್ರ ಸಂಘ ಇರುತ್ತೆ, ಸಂಘ ಇರತ್ರ ಸಂಘಟನೆ ಇರುತ್ತೆ. ಇದು ಇಷ್ಟು ನೆನ್ಪಿಡ್ಕೊಳ್ರಿ, ಮುಂದೆ ಬರ್ತೀನಿ ಇದಕ್ಕೆ. ಜೀವ ಇರತ್ರ ಏನಿರುತ್ತೆ? ಸಂಘ ಇರುತ್ತೆ, ಸಂಘ ಇದ್ದತ್ರ ಸಂಘಟನೆ ಇರುತ್ತೆ. ದೀಪದಂತಿಹ ಜನ್ಮ, ಸಿದ್ದರಾಮೇಶ್ವರ ಒಂದು ಸಾಲು ತಗೊಳ್ಳೋಣ. ದೀಪದಂತಿಹ ಜನ್ಮ. ದೀಪ ಅಂದ್ರೇನು? ಬೆಳಕನ್ನು ಕೊಡುವಂತಹ ಒಂದು ಪ್ರಾಣತೆ. ಅದರೊಳಗೆ ಏನೇನಿರುತ್ತೆ? ಎಣ್ಣೆ, ಬತ್ತಿ, ಪ್ರಣತೆ, ಒಂದಿಷ್ಟು ಅಗ್ನಿ, ಹೌದಲ್ಲ? ಇದೊಂದು ಸಂಸಾರ, ಇದೊಂದು ಸಂಘ. ಒಮ್ಮೆ ತಮ್ಮೊಳಗೆ ಚರ್ಚೆ ಮಾಡ್ತಿತ್ತಂತೆ. ಬತ್ತಿ ಮುಂದೆ ಬಂದು, ನಾನು ಮೈಯೆಲ್ಲ ಸುಟ್ಕೊಂಡು ಜಗತ್ತಿಗೆ ಬೆಳಕನ್ನು ಕೊಡುವಂಥ ಕೆಲಸ ಮಾಡ್ತಿದ್ದೀನಿ, ಹಾಗಾಗಿ ನಾನು ಬಹಳ ದೊಡ್ಡವನು ಅಂತ ಹೇಳ್ತಂತೆ. ಅದು ಮಾತನ್ನು ಕೇಳಿಸ್ಕೊಂಡ ಎಣ್ಣೆ ಹೇಳ್ತಂತೆ, ಅಲ್ಲೋ ಅತ್ತಿ, ನಿನಗೆ ಆಯಸ್ಸು ಹಾಕದ್ದೇ ನಾನು, ನಿನಗೆ ಆಯಸ್ಸೇ ಇಲ್ಲ. ಆ ಕಿಡಿ ಸ್ವಲ್ಪ ತಾಕ್ತು ಅಂತಂದರೆ ಕ್ಷಣ ಮಾತ್ರದಲ್ಲಿ ಬೂದಿಯಾಗಿ ಹೋಗ್ಬಿಡ್ತೀಯ ನೀನು. ನಿನ್ನನ್ನು ಬೂದಿ ಹಾಕ್ದಂಗೆ ಸ್ವಲ್ಪ ಆಯಸ್ಸು ಕೊಡೋದೆ ನಾನು, ಹಂಗಾಗಿ ನಿನಗಿಂತ ದೊಡ್ಡವನ್ಯಾರು? ಎಣ್ಣೆ, ನಾನು ಅಂತ ಹೇಳ್ತಂತೆ. ಇವೆರಡು ಮಾತು ಕೇಳಿಸ್ಕೊಂಡಂತಹ ಆ ಪ್ರಣತಿ ಇಟ್ಕೊಂಡು ನಿಂತಿರ್ತೈತಲ್ಲ, ಆ ಪ್ರಣತಿ ಮಾತಾಡ್ತಂತೆ, ಏ ದೊಡ್ಡ ದೊಡ್ಡ ಅನ್ನಂಥ ದಡ್ಗಳ, ಅದಕ್ಕೇನೇನು ಹೇಳಿದ ನಿಜ? ಅದಕ್ಕೆ ಸ್ವಂತ ಜೀವ ಇಲ್ಲ, ನೀನು ಆಯಸ್ ಕೊಡ್ತೀಯ, ಮತ್ತು ನಿನಗೇನು ಕೈಕಾಲು ಐತೇನ? ನೀನು ಹಾಕಿದ್ರೆ ಒಂದು ಕಡೆ ನಿಲ್ಲಕ್ಕೆ ಬರಲ್ಲ, ಓಡ್ತಿರ್ತೀಯ ಮುಂದಕ್ಕೆ. ನಿನ್ನನ್ನು ನಿಲ್ಲಿಸುವ ಶಕ್ತಿ ನನಗೈತೆ, ಹಂಗಾಗಿ ನಿಮ್ಮಿಬ್ಬರಿಗಿಂತ ದೊಡ್ಡವನು ನಾನು ಅಂತ ಹೇಳ್ತಂತೆ. ಇವೆರಡು ಮಾತನ್ನು ಕೇಳಿಸ್ಕೊಂಡಂತಹ ಆ ಒಂದು ಜ್ವಾಲೆ, ಕಿಡಿ, ಬೆಂಕಿ ಮಾತಾಡ್ತಂತೆ, ನೀವೆಲ್ಲ ಇದ್ರೇನು ಇಲ್ದಿದ್ರೇನು, ನಾನು ಬಂದು ನಿಮ್ಮ ಸ್ಪರ್ಶವನ್ನು ಮಾಡಿದ್ರೆ ಈ ಜಗತ್ತಿಗೆ ಬೆಳಕೇ ಇಲ್ಲ, ಹಾಗಾಗಿ ನಿಮ್ಮೆಲ್ಲರಿಗಿಂತ ದೊಡ್ಡವನು ಯಾರು? ಬೆಳಕನ್ನು ಕೊಡುವಂತಹ ಬೆಂಕಿ ನಾನು ಅಂತ ಹೇಳ್ತಂತೆ. ಇದೆಲ್ಲ ಮಾತು ಕೇಳಿಸ್ಕೊಂಡಂತಹ ಗಾಳಿ, ವಿಜ್ಞಾನದ ಮಾತಿಗೆ ಹೋದರೆ ಆ ಗಾಳಿ ಒಂದು ಮಾತು ಹೇಳುತ್ತಂತೆ, ನೀವೆಲ್ಲ ಇದ್ರಷ್ಟು ಬಿಟ್ಟರಷ್ಟು. ನಾನು ಗಾಳಿ ಸ್ವಲ್ಪ ಜಾಸ್ತಿ ಆದರೂ ಕೂಡ ನೀನು ಇರಲ್ಲ, ಒಂದು ಅಪ್ಪೂಟ ಇಲ್ಲ ಅಂದರೂ ಕೂಡ ನೀನು ಉರಿಲಿಕ್ಕಾಗಲ್ಲ, ಹಂಗಾಗಿ ನಿಮ್ಮೆಲ್ಲರಿಗಿಂತ ದೊಡ್ಡವನು ನಾನು ಅಂತ ಹೇಳ್ತಾನೆ. ಹಿಂಗೆ ಗಾಳಿ, ಬೆಂಕಿ, ಬತ್ತಿ, ಎಣ್ಣೆ, ಪ್ರಣತೆ ನಾನು ದೊಡ್ಡವನು, ನಾನು ದೊಡ್ಡವನು, ನಾನು ದೊಡ್ಡ ಅಂತ ಜಗಳ ಆಡ್ಕೊಂಡು ಕೆಳಗೆ ಬಿದ್ದೋದ್ರಂತೆ. ಬಿದ್ದೋದ್ರೆ ಏನಾಗುತ್ತೆ?
ಪ್ರಾಣತೆ ಒಡೆದೋಯ್ತು, ಎಣ್ಣೆ ಹರಿದೋಯ್ತು, ಬತ್ತಿ ಎಲ್ಲೋ ಒಂದು ಮೂಲೆಗೆ ಬಿದ್ದೋಯ್ತು. ಆ ಬತ್ತಿಗೆ ಎಲ್ಲಿ ಅಂತ ಸ್ಪರ್ಶ ಆಗಬೇಕು ಬೆಂಕಿ. ಕೊನೆ ಕತ್ತಲಾಗಿದ್ದಾವುದು ವ್ಯವಸ್ಥೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಜೊತೆಗೆ ಸೇರಿದ್ರೇ ಬೆಳಕಾಗಲಿಕ್ಕೆ ಸಾಧ್ಯತೆ ಇದೆ. ದೊಡ್ಡವನಾಗಬೇಕೆಂಬ ಹಂಬಲದಿಂದ ದೊಡ್ಡವನಾಗಲು ಸಾಧ್ಯವಿಲ್ಲ. ದೊಡ್ಡ ಗುಣ ಹೊಂದಿದವನು ದೊಡ್ಡವನಾಗುತ್ತಾನೆ. ಜಗತ್ತಿಗೆ ಬೆಳಕನ್ನು ನೀಡುವ ವಿಚಾರದಲ್ಲಿ, ಸಮಾಜಕ್ಕೆ ಬೆಳಕು ನೀಡುವ ವಿಚಾರದಲ್ಲಿ ನಮ್ಮ ತ್ಯಾಗವನ್ನು ಮಾಡಿದರೆ, ನಾನು ದೊಡ್ಡವನಲ್ಲಪ್ಪ ನೀನೇ ದೊಡ್ಡವನು, ಬಾ ಕೂಡಿ ಹೋಗೋಣ ಅಂತಂತಂದರೆ, ದೀಪದ ಜೊತೆಯಲ್ಲಿ ಎಣ್ಣೆ ಜೊತೆಯಲ್ಲಿ ಪ್ರಣತೆ ಜೊತೆಯಲ್ಲಿ ಜ್ವಾಲೆ ಜೊತೆಯಲ್ಲಿ ಸರಿಯಾದ ಗಾಳಿ ವ್ಯವಸ್ಥೆ ಕ್ರೂಡಿ ಹೊಂದಾಣಿಕೆಯ ಬದುಕನ್ನು ನಡೆಸಿದರೆ ಬೆಳಗುವಂತಹದ್ದು ಸಮಾಜ. ಅಂಥ ಬೆಳಕನ್ನು ನೀವು ಕೊಡಬೇಕು. ಅದನ್ನೇ ಸಿದ್ದರಾಮೇಶ್ವರ ಹೇಳಿರುವಂಥದ್ದು ದೀಪದಂತಿಹ ಜನ್ಮ. ನಮ್ಮ ಜನ್ಮ ಹೆಂಗಿರ್ಬೇಕು? ದೀಪ ಇದ್ದಂಗಿರ್ಬೇಕು, ಬೆಳಕಾಗಬೇಕು ಇನ್ನೊಬ್ಬರ ಬದುಕಿಗೆ. ಹೆಂಗೆ ಬಂತಂತ ಗೊತ್ತಾಗಬಾರ್ದು, ಹೆಂಗೆ ಹೋಯ್ತಂತ ಗೊತ್ತಾಗಬಾರ್ದು. ಬಂದು ಹೋಗೋದ್ರೊಳಗೆ 4 ಮಂದಿಗೆ ಬೆಳಕಾಗಿ ಹೋಗ್ಬೇಕು ಅನ್ನೋಂಥದ್ದು. ಇದೇ ದೃಷ್ಟಿಯಲ್ಲೇ ಮನೆ, ಮಠ, ಮಂದಿರಗಳನ್ನು ಕಟ್ಟಿದಂಥವರು ನಾವಿವತ್ತು ಮನಸ್ಸುಗಳನ್ನು ಕಟ್ಟಬೇಕಾಗಿದೆ. ಸಿದ್ದರಾಮೇಶ್ವರ ಹೇಳ್ತಾರೆ, ಒಡ್ಡರು ಗುಡ್ಡರು ಒಡೆದೊಡೆದು ತಮ್ಮ ಎಲುವ ಸವಿಸುವರಲ್ಲದೆ ತಮ್ಮ ಮನವ ಸವಿಸಲಾರರು ಅಂತೇಳಿ. ಇವತ್ತು ಮನಸ್ಸುಗಳನ್ನು ಕಟ್ಟಬೇಕಾಗಿದೆ. ಮನೆ ಕಟ್ಟಾಯಿತು, ಮಹಲ್ಗಳನ್ನು ಕಟ್ಟಾಯಿತು, ಮಂದಿರಗಳನ್ನು ಕಟ್ಟಾಯಿತು, ದೊಡ್ಡ ನಗರಗಳನ್ನು ಕಟ್ಟಾಯಿತು. ಆದರೆ ಸಮಾಜ ಕಟ್ಟುವ ಹಿನ್ನೆಲೆಯಲ್ಲಿ ನಮ್ಮ ಮನಸ್ಸುಗಳನ್ನು ಕಟ್ಕೊಳ್ಬೇಕಾಗಿದೆ. ಅಂಥ ಕೆಲಸವನ್ನು ನೀವೆಲ್ಲ ಮಾಡಬೇಕು. ನಿಮ್ಮದೇ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕಂತ ಹೋಗ್ತೀರಿ, ಹೌದಲ್ಲ? ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕಂತ ಹೋದರೆ ಕಬ್ಬಣ ತೊಗೊಳ್ತೀರಿ, ಕಲ್ಲು ತೊಗೊಳ್ತೀರಿ, ಸಿಮೆಂಟ್ ತೊಗೊಳ್ತೀರಿ, ಮರಳು ತೊಗೊಳ್ತೀರಿ, ಬಿಡಿ ಮಾಡಿ ಕಟ್ಟ್ರಿ, ಆಗುತ್ತೇನ? ಕಲ್ಲಿಗೆ ತನ್ನದಾಗಿರೋಂಥ ಶಕ್ತಿ ಐತಿ, ಸಿಮೆಂಟ್ಗೂ ತನ್ನದಾಗಿರೋಂಥ ಶಕ್ತಿ ಐತಿ, ಕಬ್ಬಣಕ್ಕೂ ತನ್ನದಾಗಿರೋಂಥ ಶಕ್ತಿ ಐತಿ. ಬಿಡಿ ಆಗಿದ್ರೆ ಅದು ಭದ್ರ ಆಗಲ್ಲ. ಎಲ್ಲ ಸೇರೊಂದು ಕಾಂಕ್ರೀಟ್ ಮಾಡಿರಿ, ಎಂಥ ಬಿಲ್ಡಿಂಗ್ ಕಟ್ಟಬೋದು ನೀವು. ಹಂಗೆ ಕಾಂಕ್ರೀಟ್ ಆದಂಗೆ ಆಗ್ಬೇಕು ಸಮಾಜ ಅಂತಂತಂದರೆ. ಕಲ್ಲು ಸೇರ್ಬೇಕು, ಸಿಮೆಂಟು ಸೇರ್ಬೇಕು, ಮರಳು ಸೇರ್ಬೇಕು, ಕಬ್ಬಣ ಸೇರ್ಬೇಕು, ಅಂತಸ್ತು ಮೇಲೆ ಅಂತಸ್ತು ಕಟ್ರಿ. ನಿಮ್ಮನ್ನು ಹಿಂಗೆ ನೋಡ್ತಾರಲ್ಲ, ಹೆಂಗೆ ನೋಡ್ತಾರೆ? ಮುಂದೆ ಹಿಂಗೆ ನೋಡ್ತಾರೆ, ಯಪ್ಪ ಒಡ್ರೋ ಮರೆಯ ಅಂತ. ಇಲ್ಲಂತಂದರೆ ಅದನ್ನೇ ಅವ್ರು ಅಂದರು, ಬ್ರಾಹ್ಮಣರಿಗೂ ನಿಮಗೇನು ವ್ಯತ್ಯಾಸ ಇರಲ್ಲ, ಬದಲಾವಣೆ ಆದರೆ ಅಂತೇಳಿ. ಅಂತಹ ಬದಲಾವಣೆಯನ್ನು 3 ಕ್ರಾಂತಿಗಳನ್ನು ಮಾಡೋದ್ರ ಮೂಲಕ ನೀವು ಬದಲಾಗಬೇಕಾಗತ್ತೆ. ಒಂದನೇದು ಅಕ್ಷರ ಕ್ರಾಂತಿ. ಕಾಲಕ್ಕೆ ಸಿಗುವಂತಹ ಶಿಕ್ಷಣವನ್ನು ಪಡ್ಕೊಳ್ಬೇಕಾಗುತ್ತೆ. ಆ ಶಿಕ್ಷಣದ ಮೂಲಕ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಾಗುತ್ತೆ. ವಿದ್ಯೆ ಎಂಬುದು ಅಭ್ಯಾಸಿಕನ ಕೈವಶ ಅಂತೇಳಿ ಸಿದ್ದರಾಮೇಶ್ವರ ಹೇಳ್ತಾರೆ. ಯಾರು ಅಭ್ಯಾಸವನ್ನು ಮಾಡ್ತಾರೆ ಅವ್ರಿಗೆ ವಿದ್ಯೆ ಒಲಿತೆ, ಯಾರಿಗೆ ವಿದ್ಯೆ ಒಲಿತೆ ಅವ್ರ ತಮ್ಮ ಇತಿಹಾಸವನ್ನು ತಾವು ಸೃಷ್ಟಿ ಮಾಡ್ಕೊಳ್ಬೇಕು. ಇವತ್ತು ನೀವು ನೋಡ್ರಿ, ಕೋಟೆಗಳನ್ನು ಕಟ್ಟಿದಾರು ಕಟ್ಸಿದಾರ ಅಂತ ಹೇಳ್ತಾರೆ ಉತ್ತರ, ಅಥವಾ ಡ್ಯಾಮ್ಗಳನ್ನು ಕಟ್ಟಿದಾರೆ. ಮೈಸೂರಿಗೆ ಬರ್ರಿ, KRS ಕಟ್ಟಿದಾರೆ ಯಾರು ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿಸಿದ್ರು. ಕಟ್ಟಿದ ಇಂಜಿನಿಯರ್ ಯಾರು ಅಂತಂದರೆ ವಿಶ್ವೇಶ್ವರಯ್ಯ ಸರ್ಜಿ ಇಸ್ಮಾಯಿಲ್ ಅಂತ ಹೇಳ್ತಾರೆ. ಕೊನೆಗೆ ಕಟ್ಟಿದ ಮೇಸ್ತ್ರಿ ಯಾರಪ್ಪ? ಮೇಸ್ತ್ರಿಲ್ಲ ಕಟ್ಟಕ್ಕಾಗತ್ತೇನು? మీ పేరు ಆಡಲೇದಿಲ್ಲ ಏಂ ಚೆಲ್ದಾನಕ್ಕೆ. ಹಾಗಾಗಿ ನಿಮ್ಮ ಇತಿಹಾಸವನ್ನು ನೀವು ಸೃಷ್ಟಿ ಮಾಡಿಕೊಂಡು ದಾಖಲಿಸ್ಬೇಕು ಅಂತಂತಂದರೆ ಅಕ್ಷರದ ವಾರಸದಾರ ಆಗಬೇಕಾಗತ್ತೆ. ಅಕ್ಷರ ಕ್ರಾಂತಿಯನ್ನು ಮಾಡಬೇಕು. ಎರಡನೇದು ಸಾಹೇಬರು ಬಹಳ ಸೂಕ್ಷ್ಮವಾಗಿ ಹೇಳಿದಾಗೆ ಆರ್ಥಿಕ ಕ್ರಾಂತಿ. ನಿಮ್ಗೆ ಚೆನ್ನಾಗಿ ದುಡಿಯೋದು ಗೊತ್ತೈತಿ. ನೀವು ಯಾರ ತಲೆ ಹೊಡೆದು ಬದುಕಲ್ಲ, ಕಲ್ಲು ಹೊಡೆದು ಬದುಕಂಥ ಜನ ನೀವು, ಹೌದಲ್ಲ? ಕಲ್ಲು ಹೊಡೆದು ಬದುಕು ಗೊತ್ತು, ಯಾರಿಗೆ ಮೋಸ ವಂಚನೆ ಈ ರೀತಿಯಾಗಿಂಥ ಕಪಟತೆ ಗೊತ್ತಿಲ್ಲ ನಿಮಗೆ. ಹಾಗಾಗಿ ಗಳಿಸೋದು ಭಾಳ ಚೆನ್ನಾಗಿ ಗೊತ್ತೈತಿ, ಗಳಿಸಿದ ಮೇಲೆ ಬಳಸೋದೇ ಗೊತ್ತಿಲ್ಲ. 18 ಸಾಯಂತ್ರ ಒಡ್ಡಲ್ಲ, ಸಾಯಂತ್ರ ಮನಪಡು ಅಟ್ಲಕ್ಕಾಗ್ಬಾರ್ದು. ಆ ಹಿನ್ನೆಲೆಯಲ್ಲಿ ಗಳಿಸೋದು ಗೊತ್ತಿರಬೇಕು, ಗಳಿಸಿ ಬಳಸೋದು ಗೊತ್ತಿರಬೇಕು, ಗಳಿಸಿ ಬಳಸಿದ ಮೇಲೆ ಅದ್ರ ಉಳಿಸೋದು ಗೊತ್ತಿರಬೇಕು. ಗಳಿಕೆ ಬಳಕೆ ಉಳಿಕೆ ಯಾರಿಗೆ ಉಳಿಸೋದು ಗೊತ್ತಿರುತ್ತಲ್ಲ ಅವ ಮಾತ್ರ ಬಡತನದಿಂದ ಹೊರಕ್ಕೆ ಬರ್ತಾನೆ, ದರಿದ್ರ ಜೀವನದಿಂದ ಹೊರಕ್ಕೆ ಬರ್ತಾನೆ. ಯಾರಿಗೆ ಉಳಿಸೋದು ಗೊತ್ತಿರೋದಿಲ್ಲ ಆತ ಬಡತನದಿಂದ ಯಾವತ್ತೂ ಬರಲಿಕ್ಕೆ ಸಾಧ್ಯತೆ ಇಲ್ಲ.
ಬಡತನದಲ್ಲಿ ಹುಟ್ಟೋದು ತಪ್ಪಲ್ಲ, ಬಡವನಾಗೇ ಸಾಯುವುದು ದೊಡ್ಡ ತಪ್ಪಾಗುತ್ತೆ. ಅಂತಹ ಆರ್ಥಿಕ ಕ್ರಾಂತಿಯನ್ನು ನೀವು ಮಾಡಬೇಕಾಗತ್ತೆ. ಮೂರನೇದು ಆಧ್ಯಾತ್ಮಿಕ ಕ್ರಾಂತಿ. ಈ ಶೋಷಿತ ಸಮುದಾಯಗಳಿಗೆ ಜಾತ್ರೆಗಳು ಹಬ್ಬಗಳು ಅಂತಂದ್ರೆ ಒಂದು ಶಾಪ್ ಇದ್ದಂಗೆ. ಹೋಗ జాతర వస్తే ఒక గొర్రె తీసుకుందా, ఒక కోటి తీసుకుందా, సాలం చేసిందే 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 చేసింది, ಸಾಲಂ చేసింది కదా పండగ ಸೇಲ್ ಅಂತ. ಹಂಗಾಗಬಾರ್ದು. ಜಾತ್ರೆ ಮಾಡಿ ಸಾಲ್ಗಾರ ಆಗೋ ಬದಲು ಜಾತ್ರೆ ಮಾಡಿ ಜಾಗೃತಿಯನ್ನು ಮಾಡ್ಕೊಬೇಕು. ಅದಕ್ಕೆ ಸಿದ್ದರಾಮೇಶ್ವರ ಜಯಂತಿ ಅಂದರೆ ಅದು ಜಾತ್ರೆ ಅಲ್ಲ, ಜಾಗೃತಿಯ ತಾಣ ಇದ್ದಾಗೆ. ಇಲ್ಲಿ ನಿಮ್ಮನ್ನು ನೀವು ಪರಿವರ್ತನೆ ಮಾಡ್ಕೊಳ್ಳುವಂಥ ವಿಚಾರ ಇರೋದ್ರಿಂದ ನೀವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಯಾವ ಜೀವಿ ಸಂಘ ಕಟ್ಕೊಂಡಿರುತ್ತೆ, ಸಂಘದಿಂದ ಸಂಘಟನಾತ್ಮಕ ಇರುತ್ತೆ, ಅಂಥವ್ರಿಗೆ ಬಹಳ ಸರ್ಕಾರದಲ್ಲಿ ಮಾನ್ಯತೆ ಇರುತ್ತೆ. ಅದನ್ನು ಉಲ್ಟ ವಿಚಾರ ಮಾಡಿರಿ. ಇವತ್ತಿನ ದಿನಮಾನಕ್ಕೆ, ಇವತ್ತಿನ ಪ್ರಸ್ತುತ ದಿನಕ್ಕೆ ಒಂದು ಸಮುದಾಯ, ಯಾವ ಸಮುದಾಯ ಸಂಘಟನಾತ್ಮಕವಾಗಿಲ್ವೋ, ಯಾವ ಸಮುದಾಯಕ್ಕೆ ಸಂಘ ಸರಿಯಾಗಿ ಅಸ್ತಿತ್ವ ಇಲ್ವೋ ಆ ಸಮುದಾಯಗಳನ್ನು ಲಕ್ಷಣೆ ಕೊಡೋದಿಲ್ಲ. ನಮ್ಮ ಎಸ್ ಕೆ ಪಟೇಲ್ ಸಾಹೇಬರು ಕೇಳಿರ್ಬೇಕಾರೆ, ಯಾವ ಸಮುದಾಯ ಸಂಘಟನಾತ್ಮಕ ಶಕ್ತಿ ಇಲ್ವೋ ಆ ಸಮುದಾಯದ ಬಗ್ಗೆ ಕಾಳಜಿ ಸರ್ಕಾರಗಳು ಕೂಡ ಮಾಡೋದಿಲ್ಲ. ಆವಾಗ ಏನಾಗುತ್ತೆ, ಅದು ಜೀವಂತ ಶವ ಆಗ್ಬಿಡುತ್ತೆ, ಜೀವರಹಿತವಾಗಿರೋಂಥ ಸಮುದಾಯ ಆಗುತ್ತೆ. ಅದಕ್ಕೆ ನಿಮ್ಮ ಜೀವಂತಿಕೆನ ತೋರಿಸ್ಕೋಬೇಕಂತಂದರೆ ಸಂಘಟನೆಯನ್ನು ಭದ್ರಪಡಿಸ್ಕೊಳ್ಬೇಕಾಗತ್ತೆ. ಯಾರು ಮೇಲಲ್ಲ, ಯಾರು ಕೀಳಲ್ಲ, ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ, ಎಲ್ಲರೂ ಸೇರಿಕೊಂಡಾಗ ಅಂತಹ ಕೆಲಸ ಕಾರ್ಯಗಳು ಆಗುತ್ತೆ ಅನ್ನೋಂಥ ಮಾತನ್ನು ಸ್ಫುಟವಾಗಿ ತಿಳಿಸ್ತಾ, ನಮ್ಮ ಗುರುಗಳು ಪಂಡಿತರಾಧ್ಯ ಸ್ವಾಮೀಜಿರು, ನಾವು ದೀಕ್ಷೆ ತೆಗೆದುಕೊಂಡು 25 ವರ್ಷ ಆಯಿತು. 25 ವರ್ಷ ಯಾರು ನೋಡಿ ನಾವು ಬೆಳೆದ್ವಪ್ಪ ಅಂತಂದರೆ ಪಂಡಿತರಾಧ್ಯ ಸ್ವಾಮಿಗಳು ನೋಡಿ 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 ಬೆಳೆದ್ವಿ. ನಾವು ಅಂತಿರ್ತೀವಿ ಯಾವಾಗಲೂ ಕೂಡ, ನಿಮ್ಮ ಮಗನ್ನ ಏನಾರ ಎಂಜಿನಿಯರ್ ಮಾಡ್ಬೇಕಂತಂದರೆ ವಿಶ್ವೇಶ್ವರ ಮಾಡ್ದಂಗೆ ಮಾಡಬೇಕು ಅಂತ ಹೇಳ್ತೀರಿ, ಅಥವಾ ಯಾರು ಒಳ್ಳೆ ರಾಜಕಾರಣಿ ಅಥವಾ ದೊಡ್ಡ ಹುದ್ದೆಗೆ ಹೋಗ್ಬೇಕು ಅಂತಂದರೆ ಕಲಾಂ ಆದಂಗೆ ಆಗ್ಬೇಕು ಅಂತೀರಿ. ಒಂದು ವೇಳೆ ಏನಾರು ನಿಮ್ಮ ಮಕ್ಕಳು ಮುಂದೆ ಸ್ವಾಮಿಗಳು ಮಾಡ್ಬೇಕಂತಿದ್ರೆ ಹೆಂಗೆ ವಿಚಾರ ಮಾಡ್ಬೇಕಪ್ಪ ಅಂತಂದರೆ ಸಾಣೇಹಳ್ಳಿ ಸ್ವಾಮಿಗಳ ಹತ್ರ ನಮ್ಮ ಮಕ್ಕಳು ಆಗಬೇಕು ಅಂತೇಳಿ ನೀವು ವಿಚಾರ ಮಾಡಬೇಕಾಗತ್ತೆ. ಈ ಒಂದು ಸಮಾರಂಭಕ್ಕೆ ಎಚ್ ಕೆ ಪಾಟೀಲ್ರವರು ಬಂದರೆ, ನೇರವಾಗಿ ವಿಚಾರಕ್ಕೆ ಬರೋದಾದರೆ ಇವತ್ತಿನ ಸಮಾರಂಭ ನಡೆದಿದ್ದೇ ಅವ್ರ ಸಲುವಾಗಿ. ಇವತ್ತು ನಮಗೂ ಸಹಿತ ಬಿಡುವಿರಲಿಲ್ಲ, ಗದಗಿನ ತೋಂಟದರ ಅಪ್ಪಳಿಗೂ ಸಹಿತ ಬಿಡುವಿರಲಿಲ್ಲ. ಎಚ್ ಕೆ ಪಾಟೀಲ್ರವರು ಈ ಸಮಾರಂಭಕ್ಕೆ ಬಂದರೆ ಭವಿಷ್ಯದಲ್ಲಿ ನಮ್ಮ ಸಮುದಾಯಕ್ಕೆ ಏನಾದರೂ ಲಾಭ ಆಗ್ಬೋದು ಅಂತೇಳಿ. ಯಾಕಂತಂದರೆ ಸಾಮಾಜಿಕ ನ್ಯಾಯದ ಪರವಾಗಿ ಆಲೋಚನೆ ಮಾಡುವಂಥವ್ರು ಎಚ್ ಕೆ ಪಾಟೀಲ್ರವರು. ಆ ಹಿನ್ನೆಲೆಯಲ್ಲಿ ವಿದ್ಯಾಧರ ದೊಡ್ಡಮನಿ ಅಂಥವ್ರಿಗೆ, ಹನುಮಂತಪ್ಪ ಅನ್ನೋಂಥವ್ರಿಗೆ ಈ ರೀತಿಯಾಗಿರುವಂತಹ ರಾಜಕೀಯ ನೆಲೆಯನ್ನು ಕೊಟ್ಟಂತಿದ್ದಾರೆ. ಭವಿಷ್ಯದಲ್ಲಿ ZP-TP ಚುನಾವಣೆಗಳು ಬರ್ತವೆ. ZP-TP ಚುನಾವಣೆಗಳು ಬಂದಾಗ ದಯವಿಟ್ಟು ಎಚ್ ಕೆ ಪಾಟೀಲ್ರವರಲ್ಲಿ ನಾವು ಮನವಿ ಮಾಡೋದು, ಈ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಾವು ಹೇಳ್ತೀವಿ. ತಮ್ಮ ಹೃದಯ ಅಂತರಾಳದೊಂದು ಮಾತು ಹೇಳಿದ್ರಿ, 90% ನಮ್ಮ ತಂದೆಯ ಕಾಲದಿಂದ ನಮ್ಮ ಜೊತೆಯಲ್ಲಿ ಇದ್ದೀರ ಅಂತ ಹೇಳಿದ್ರ. ಹಾಗೆ ತಾವು ಕೂಡ ಕಾಲಕ್ಕೆ ZP-TP ಮಾಡ್ಕೊಂಡು ಬಂದಿರ. ಮುಂದಿನ ದಿನಮಾನಗಳಲ್ಲೂ ಕೂಡ ಅದು ಅವಕಾಶವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋಂಥ ಮಾತನ್ನು ತಿಳಿಸ್ತಾ, ಒಳ ಮೀಸಲಾತಿ ವಿಚಾರಕ್ಕೆ ಬರೋದಾದರೆ ಇದು ಒಂದು ರೀತಿ ಈಗ ನುಂಗ್ಲಾರದ ತುಪ್ಪ ಆಗ್ಬಿಡುತ್ತೆ, ಬಿಸಿ ತುಪ್ಪ ಆಗ್ಬಿಡುತ್ತೆ. ಸುಪ್ರೀಂ ಕೋರ್ಟ್ ಸುಗ್ರೀವಾಜ್ಞೆಯನ್ನು ಮಾಡಿಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಒಂದು ಜಾಣ ನಡೆಯನ್ನು ಸರ್ಕಾರ ಇಡಬೇಕಾಗತ್ತೆ. ಮಿಶ್ರ ಪ್ರತಿಕ್ರಿಯೆಗಳಿದ್ದಾವೆ. ಈ ಒಂದು ವೇಳೆ ಅಂಥ ಸಂದರ್ಭ ಬಂದಾಗ ಈ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಮೀಸಲಾತಿನ ಹಂಚಿಕೆಯನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಮೀಸಲಾತಿ ಹಂಚಿಕೆ ವಿಚಾರದಲ್ಲಿ ನಾನು ಬಹಳ ಸೂಕ್ಷ್ಮವಾಗಿ ಹೇಳೋದೇನಪ್ಪ ಅಂತಂತಂದರೆ, ಮಾಜಿ ಸೈನಿಕರಿಗೆ ಯಾವುದಾದ್ರು ಹುದ್ದೆನ ತೆಗೆದುಕೊಳ್ಳೋಕೆ ಹೋದರೆ ಅತ್ಯಂತ ಕಡಿಮೆ ಅಂಕಗಳನ್ನು ಪಡ್ಕೊಂಡಂಥ ಮಾಜಿ ಸೈನಿಕರಿಗೆ ಸಹಿತ ಜಾಬ್ ಅಲರ್ಟ್ ಆಗುತ್ತೆ. ಅಂಥ ಅವಕಾಶ ಸಿಗಬೇಕಂತಂದರೆ ಈ ಸಮುದಾಯಕ್ಕೆ ಪ್ರತ್ಯೇಕ ಮೀಸಲು ಕೊಟ್ಟರೆ ಮಾತ್ರ ಅವತ್ತಿನ ದಿನಕ್ಕೆ ಅನುಕೂಲ ಆಗುತ್ತೆ. ಉಳಿದಂತಹ ನಾವು ಕಾನೂನು ಹೋರಾಟವನ್ನು ಸುಪ್ರೀಂ ಕೋರ್ಟಲ್ಲಿ ನಾವು ಮಾಡ್ತೇವೆ. ಇದು ರಾಜ್ಯ ಸರ್ಕಾರದ ಅಂಗಳದಿಂದ ಈಗಾಗಲೇ ಕೋರ್ಟ್ ಮೆಟ್ಲೆ ಇರೋದ್ರಿಂದ ಸುಪ್ರೀಂ ಕೋರ್ಟಲ್ಲಿ ನಾವು ಕಾನೂನಾತ್ಮಕ ಒಳ ಮೀಸಲಾತಿ ವಿಚಾರವಾಗಿ ಹೋರಾಟವನ್ನು ಮಾಡ್ತೇವೆ. ಆದರೆ ರಾಜ್ಯ ಸರ್ಕಾರದಲ್ಲಿ ಕಾನೂನು ಮಂತ್ರಿಗಳು ತಾವು ಆಗಿರೋದ್ರಿಂದ ಈ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ತಾವು ರಕ್ಷಣೆನ ಹಿತವನ್ನು ಬಯಸ್ತೀರ ಅನ್ನೋಂಥ ಮಾತನ್ನು ಸೂಕ್ಷ್ಮವಾಗಿ ತಿಳಿಸ್ತಾ, ನಾನು ಎಚ್ ಕೆ ಪಾಟೀಲ್ರವ್ರನ್ನ ನಮ್ಮ ದೊಡ್ಡ ಗುರುಗಳ ಜೊತೆಯಲ್ಲಿ ಮಠದಲ್ಲಿ ನೋಡಿದ್ದು ಸಹಜ. ಹೀಗೆ ಒಮ್ಮೆ ಹೋಗ್ಬೇಕಾದ್ರೆ ನಮ್ಮನ್ನು ನೋಡಿ ದಾವಣಗೆರೆ ZP-ಯಲ್ಲಿ ನಿಂತು ಮಾತಾಡ್ಸಿದ್ರು. ಅಂದರೆ
ಮನುಷ್ಯ ಮುಖ್ಯಮಂತ್ರಿ ಸ್ಥಾನ ಅಷ್ಟು ದೊಡ್ಡಕ್ಕೆ ಹೋದರೂ ಕೂಡ ಗುರು ಹಿರಿಯರು ಕಂಡ್ರೆ ಒಂಥರ ಏನಕ್ಕಿಂತ ಕಿರಿಯರೆಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನೋ ರೀತಿಯಲ್ಲಿ ಬಂದು ಅವರ ನಯ ನಡೆ ನುಡಿ ಇರುವಂತಹದ್ದು. ನಾನು ಅವರನ್ನು ನೋಡಿದ್ದಕ್ಕಿಂತ ಕೇಳಿದ್ದೆ ಜಾಸ್ತಿ. ನಮ್ಮ ವೇಮನಪ್ಪಗಳಿದ್ದಾರೆ, ಅವರು ಹೇಳ್ತಿರ್ತಾರೆ ಏನಂತಂತಂದರೆ, ನನಗೆ ಭಾಳ ಜನ ರಾಜಕಾರಣಿಗಳು ಓಡಾಡ್ತಿರ್ತಾರೆ ಬರ್ತಿರ್ತಾರೆ, ಅವ್ರು ನೋಡಿದ್ರೆ ನನಗೇನು ಭಯ ಆಗಲ್ಲ, ಬಟ್ ಹೆಚ್ಕೆಪಟ್ಟಲ್ಲಿ ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ ಅಂತೇಳಿ. ಯಾಕೆ ಭಯ ಪಡ್ತೀವಿ ಅಂತಂದರೆ, ಮನೆಗೆ ಅಪ್ಪ ಇದ್ದರೆ ಪ್ರೀತಿನೂ ಇರುತ್ತೆ, ಭಯ ಇರುತ್ತಲ್ಲ, ಹಂಗೆ ನಮ್ಮ ಅಪ್ಪ ನೋಡ್ದಂಗೆ ಆಗುತ್ತೆ. ಅವರು ಬಹಳ ಸೂಕ್ಷ್ಮವಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳುವಳಿಕೆ ಹೇಳ್ತಾರೆ, ಮತ್ತು ಬೆನ್ನು ತಟ್ಟಿ ಪ್ರೋತ್ಸಾಹನ ಕೊಡ್ತಾರೆ. ಇವತ್ತೇನಾದರೂ ವೇಮನ ಸ್ವಾಮಿಗಳು ವೇಮನ ಮಠ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ರೆ ಆ ಕ್ರೆಡಿಟ್ ಗೋಸು ಎಲ್ಲ ನಮ್ಮ ಎಚ್ ಕೆ ಪಾಟೀಲ್ರವ್ರಿಗೆ ಸಲ್ಲಬೇಕು ಅಂತೇಳಿ ಬಹಳ ಮುಕ್ತ ಕಂಠದಿಂದ ಸ್ವಾಮೀಜಿರು ಹೇಳ್ತಾರೆ. ಬಹುಶಃ ವೇಮನ ಸ್ವಾಮಿಗಳು ಅಂತಂದರೆ ಅವ್ರು ಯಾರನ್ನೂ ಮೊದಲನೇದು ಹಚ್ಕೊಳ್ಳೋದಿಲ್ಲ, ಎರಡನೇದು ಯಾರನ್ನೂ ಹೊಗಳೋದಿಲ್ಲ. ಅವರು ಅಂತಹ ಹಚ್ಕೊಂಡು ಹೊಗಳಿದ್ದು ಒಬ್ಬೇ ಒಬ್ಬ ರಾಜಕಾರಣಿ ಅಂತಂತಂದರೆ ಎಚ್ ಕೆ ಪಾಟೀಲ್ರವರು. ಅಂಥವ್ರು ನಮ್ಮ ಸಮುದಾಯಕ್ಕೆ ಅವರು ತಂದೆ ಸ್ಥಾನದಲ್ಲಿ ನಿಂತು ಈ ಭಾಗದಲ್ಲಿ ಎಲ್ಲರನ್ನ ಬೆಳೆಸುವ ಪ್ರಯತ್ನ ಮಾಡಲಿ. ಈ ವೇದಿಕೆ ಮೂಲಕ ನಾವೊಂದು ಸಣ್ಣ ವಿನಂತಿಯನ್ನು ಮಾಡ್ತೇವೆ. ನಿಮ್ಮ ಜೊತೆಲಿ 90% ಈ ಸಮುದಾಯ ಇದೆ, 90% ನಮಗೆ ಟೈಮ್ ಕೊಡೋದು ಬೇಡ. ವರ್ಷಕ್ಕೊಮ್ಮೆ ಸಿದ್ದರಾಮೇಶ್ವರ ಜಯಂತಿ ಮಾಡ್ತೀವಿ, ದಯವಿಟ್ಟು ಒಂದು ಅರ್ಧ ದಿನ ಈ ಸಮುದಾಯಕ್ಕೋಸ್ಕರ ಸಮಯವನ್ನು ಕೊಡಿ ಅಂತ ಹೇಳ್ತೇವೆ. ಯಾಕೆ ಅಂತಂತಂದರೆ, ನಾನಿವತ್ತು ಬಹಳ ವರ್ಷಗಳಾದಮೇಲೆ ಅವ್ರ ಮಾತು ಕೇಳಿದೆ, ಅವರ ಪಾಂಡಿತ್ಯವನ್ನು ನಾನು ಕೇಳಿದ್ದೇನೆ ದೊಡ್ಡ ದೊಡ್ಡ ವೇದಿಕೆಯಲ್ಲಿ. ಆದರೆ ಈ ವೇದಿಕೆಯಲ್ಲಿ ಹೇಗಿತ್ತಂತಂದರೆ, ಒಬ್ಬ ತಂದೆ ತನ್ನ ಮಕ್ಕಳಿಗೆ ಹೇಗೆ ಬುದ್ಧಿವಾದವನ್ನು ಮನಸ್ಸಿಗೆ ನೋವು ಹಾಕಿದಾಗೆ ಹೇಳಬೇಕಾಗಿರೋದನ್ನು ಹೇಳಲೇಬೇಕು ಅನ್ನೋ ರೀತಿಯಲ್ಲಿ ಯಾವ ರೀತಿಯಾಗಿ ತಿದ್ದಿ ತೀಡುವಂಥ ಕೆಲಸವನ್ನು ಮಾಡಿದ್ರಲ್ಲ, ಇದು ಕಾಲಕ್ಕೆ ನೀವು ಬಂದರೆ ಮಾತ್ರ ಇದು ಸಾಧ್ಯವಾಗುತ್ತೆ ಅನ್ನೋಂಥದ್ದನ್ನು ವಿನಮ್ರತೆಯಿಂದ ಅವರಲ್ಲಿ ವಿನಂತಿಯನ್ನು ಮಾಡಿಕೊಂಡು ಪ್ರತಿ ವರ್ಷ ಅರ್ಧ ದಿನ ನಮಗೋಸ್ಕರ ಸಮಯವನ್ನು ಮೀಸಲಿಡೋ ಮಾತನ್ನು ತಿಳಿಸ್ತಾ ಈ ಸಮಾರಂಭಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂತಹ ಎಲ್ಲ ಕಾರ್ಯಕರ್ತರಿಗೆ ಶುಭಾಶೀರ್ವಾದವನ್ನು ತಿಳಿಸ್ತಾ ಶುಭವಾಗಲಿ. ಶರಣಾರ್ಥಿಗಳು.